Hello guys, welcome to Random Rascal YouTube channel. Random Rascal YouTube channel ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ CBFC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಈ ಬೋರ್ಡ್ ಏನ್ ಮಾಡುತ್ತೆ ಅಂದ್ರೆ ಇಂಡಿಯಾದಲ್ಲಿ ಯಾವುದೇ ಒಂದು ಹೊಸ ಫಿಲ್ಮ್ ಬರಲಿ, ಆ ಫಿಲ್ಮನ್ನು ಫಸ್ಟ್ ನೋಡುತ್ತೆ, ಅದ್ರ ಬಗ್ಗೆ ರಿವ್ಯೂ ಕೊಡುತ್ತೆ. ಏನಾದರೂ ಒಫೆನ್ಸಿವ್ ಸೀನ್ಸ್ ಇದ್ದರೆ, ಯಾರ್ದಾದ್ರೂ ಸೆಂಟಿಮೆಂಟಿಗೆ ಹರ್ಟ್ ಆಗೋ ಥರ ಸೀನ್ಸ್ ಇದ್ದರೆ ಸಜೆಸ್ಟ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಫಿಲ್ಮ್ ಟೀಮಿಗೆ ಆ ಸೀನ್ಸನ್ನು ತೆಗಿಬೇಕಂತ. ಸೊ ಅದರ ಪ್ರಕಾರ ಟಾಕ್ಸಿಕ್ಕಿಂದ ರಿವ್ಯೂ ಬಂದಾಗಿದೆ. ಅವ್ರು ಹೇಳೋ ಪ್ರಕಾರ ಟಾಕ್ಸಿಕ್ ಅಂತೂ ತುಂಬ ಚಿಂದಿ ಥರ ಇದೆ. ಒಂದು ನಿಮಿಷ ಕೂಡ ಎಲ್ಲೂ ಬೋರ್ ಮಾಡಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಟೋಟಲ್ ಆಗಿ 3 ಗಂಟೆ 14 ನಿಮಿಷ ಫಿಲ್ಮ್ ಇರೋದು, 3 hours 14 minutes ಫಿಲ್ಮ್ ಇರೋದು. ಎಲ್ಲೂ ಕೂಡ 1 ನಿಮಿಷ ಕೂಡ ಯಾರಿಗೂ ಬೋರ್ ಆಗಲ್ಲ. ಪ್ರತಿ ಎವ್ರಿ 5 minutes ನಿಮ್ಗೆ ಗೂಸ್ ಬಂಪ್ಸ್ ಸಿಗುತ್ತೆ. ಆ ಥರ ಎಕ್ಸೈಟೆಡ್ ಸೀನ್ಸ್ ಇದೆ. ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿರುತ್ತೆ. ಹೇಟರ್ಸ್ಗಂತೂ ತಿಕ್ಕ ಉರಿಯುತ್ತೆ ಪಿಕ್ಸು. ಯಾಕಂದರೆ ಫಿಲ್ಮ್ ಅಂತೂ ತುಂಬ ಸಖತ್ತಾಗಿದೆ ಅಂತ ರಿವ್ಯೂ ಬಂದಾಗಿದೆ CBFC ಅವರಿಂದ, ಬೋರ್ಡಿಂದ. ಸೊ ಹೇಟರ್ಸ್ಗಂತೂ ಎಲ್ಲ ಮಕ್ಕಳು ಬರ್ನಲ್ ತಗೊಂಡು ಅವ್ರು ಹೋಗ್ಲಿಕ್ಕೆ ಅಡ್ಡಿಲ್ಲ. ಇನ್ನೊಂದಂದ್ರೆ ಅವರು CBFC ಅವ್ರು ಹೇಳೋ ಪ್ರಕಾರ ಫಸ್ಟ್ ಹಾಫು ಫುಲ್ ಸ್ಟೋರಿ ಬಿಲ್ಡ್ ಆಗ್ತಿರುತ್ತೆ. ಅಂದರೆ ಫುಲ್ಲು ಎಕ್ಸೈಟ್ಮೆಂಟು, ಫುಲ್ಲು ಏನಂತೆ ಸೆಕೆಂಡ್ ಹಾಫ್ ನೋಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಎಲ್ಲ ಹೀಗೆ ಬಿಲ್ಡ್ ಆಗಿರುತ್ತೆ. ಮತ್ತು ಅವ್ರು ಹೇಳೋ ಪ್ರಕಾರ ಏನಂದರೆ ಇದು ಯಶಿನ ಹಳೆ ಫಿಲ್ಮ್ KGF 2 ಥರ ಯಾವುದು ಟಿಪಿಕಲ್ ಗ್ಯಾಂಗ್ಸ್ಟರ್ ಫಿಲ್ಮ್ ಥರ ಇರಲ್ಲ. ಇದು ಒಳ್ಳೆ ಬ್ರೂಟಲ್ ಆಗಿ ಫುಲ್ ರಾ ಆಗಿ ಒಳ್ಳೆ ಹಾಲಿವುಡ್ ಫಿಲ್ಮ್ ಥರ ಫೀಲ್ ಕೊಡುತ್ತೆ. ಸೊ ನಾವು KGF ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗೋಕ್ಕಾಗಲ್ಲ. ಯಾಕಂದರೆ KGF ಸ್ವಲ್ಪ ಓಲ್ಡ್ ಸ್ಕೂಲ್ ಆಯಿತು ಈಗ. ಸೊ ಇದು ಫುಲ್ ಹಾಲಿವುಡ್ ಫಿಲ್ಮ್ ಥರ ನಿಮ್ಗೆ ವೈಬ್ ಕೊಡುತ್ತೆ ಅಂತ ನಾ ಹೇಳ್ತಿರೋದಲ್ಲ, CBFC ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅವ್ರು ಹೇಳ್ತಿದ್ದಾರೆ. ಅದು ಬಿಟ್ಟರೆ ನಾವು ನೋಡಿರ್ಬೋದು ಇಂಗ್ಲೀಷ್ ಟ್ರೇಲರಲ್ಲಿ ನಯನತಾರ ಒಂದು ಡೈಲಾಗ್ ಹೇಳ್ತಾರೆ ಯಶ್ಗೆ, ಅಂದರೆ ರಾಯ ಕ್ಯಾರೆಕ್ಟ್ರಿಗೆ, ಮೇಂಟೈನ್ ಅವರ್ ಫಾದರ್ ಲೆಗೆಸಿ ಅಂತ. ಆ ಥರನೇ ಇಲ್ಲಿ ಜಸ್ಟು ರಾಯ ಮತ್ತು ಟಿಕೆಟ್ ಇವ್ರ ಮಧ್ಯ ಅಷ್ಟೇ ಜಗಳ, ಫೈಟು, ಆ್ಯಕ್ಷನ್ಸ್ ಇರಲ್ಲ. ಪ್ಲಸ್ಸು ರಾಯನ್ ತಂದೆ ಅವರು ಕೂಡ ಈ ಪಿಕ್ಚರಲ್ಲಿ ಇರ್ತಾರೆ. ಅಂದರೆ ಅವ್ರದ್ದು ಕೂಡ ಏನೇನು ಜಗಳ, ಏನೇನು ಕಾನ್ಸ್ಪಿರಸಿ ಎಲ್ಲ ಇದೆಲ್ಲ ಇನ್ವಾಲ್ವ್ ಆಗಿರುತ್ತೆ ಅಂತ CBFC ಹೇಳ್ತಿದ್ದಾರೆ. ಅದು ಬಿಟ್ಟರೆ ಸಾಂಗ್ಸ್ ಆಗಲಿ, ಆ್ಯಕ್ಷನ್ಸ್ ಆಗಲಿ, ಎಲ್ಲ BGMs ಆಗಲಿ ಸಖತ್ತಾಗಿದೆ. ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ನಿಮ್ಗೆ BGM ಆಗಲಿ, ಆ ಸಾಂಗ್ಸ್ ಆಗಲಿ, ಆ್ಯಕ್ಷನ್ಸ್ ಆಗಲಿ ಕ್ಯೂರಿಯಾಸಿಟಿ ಹೆಚ್ಚು ಮಾಡುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗೆ ಹೇಳೋ ಥರ ನಾವು ಟ್ರೇಲರಲ್ಲಿ ನೋಡಿರ್ತೀವಿ, ರಾಯ ಟಿಕೆಟಿಂದ ಫೈಟ್ ಇರುತ್ತೆ. ರಾಯ ಮತ್ತು ಟಿಕೆಟ್ ನಡುವಲ್ಲಿ ಏನಾದರೂ ಫೈಟು, ಏನಾದರೂ ವಾರ್ ಗೀರು ಆ ಥರ ಆಗ್ತಾ ಇರುತ್ತೆ ಅಂತ. ಬಟ್ ಇಲ್ಲಿ ನಾವು ತಿಳ್ಕೊಂಡಿದ್ದೆ ತಪ್ಪು. ಬಿಕಾಸ್ ಇಲ್ಲಿ ಜಸ್ಟ್ ರಾಯ ಮತ್ತು ಟಿಕೆಟ್ ಅಲ್ಲ, ರಾಯನ್ ಲೆಗೆಸಿ ಅಂದರೆ ಅವನ ತಂದೆ ಅಲ್ಲಿಂದ ಹೇಗೆ ನಡೆದು ಬಂತು, ಅಲ್ಲಿಂದ ಹೇಗೆ ರಾಯ ಬಿಲ್ಡ್ ಆದ, ರಾಯನ್ ತಂದೆ ಹೇಗೆ ಅವನು ಎಂಪೈರ್ ಬಿಲ್ಡ್ ಮಾಡ್ದ, ಎಲ್ಲ ಇಲ್ಲಿ ಇರತ್ತೆ. ಫಿಲ್ಮಲ್ಲಿ ಮೇನ್ ಆಗಿ ಹೈಲೈಟ್ ಆಗ್ತಿರೋದೇ ಕ್ಲೈಮ್ಯಾಕ್ಸು. 13 ನಿಮಿಷದ ಕ್ಲೈಮ್ಯಾಕ್ಸ್ ಇದೆ. ಆ ಕ್ಲೈಮ್ಯಾಕ್ಸ್ ಅಂತೂ ಇಡೀ ಇಂಡಿಯನ್ ಫಿಲ್ಮಲ್ಲಿ ಆ ಥರ ಫೈಟ್ ಸೀಕ್ವೆನ್ಸ್ ಎಲ್ಲೂ ನೀವು ನೋಡಿರಲ್ಲ. ಫಿಕ್ಸ್ ಅಂತ ಹೇಳ್ತಿದ್ದಾರೆ ಅವರು. ಯಾಕಂದರೆ ಈ ಥರ ಫೈಟ್ ಸೀಕ್ವೆನ್ಸ್, ಈ ಥರ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿ ಫಸ್ಟ್ ಟೈಮ್ ಇಂಡಿಯನ್ ಫಿಲ್ಮಲ್ಲಿ ಈ ಥರ ಬರ್ತಿದೆ. ಅದು ಮತ್ತು ಫುಲ್ಲು ಗೂಸ್ ಬಂಪ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ಕ್ಲೈಮ್ಯಾಕ್ಸ್ ಇದೆ. ಹಾಗೆ ಮತ್ತೊಂದು ನೋಡಿರ್ಬೋದು ನೀವು, ಗ್ರೇವ್ ಯಾರ್ಡ್ ಸೀನ್ ಒಂದಿದೆ, ಅದು ನಾವು ಟೀಸರ್ ನೋಡಿರ್ಬೋದು. ಆ ಫೈಟ್ ಅಂತೂ ಇನ್ನೂ ಸಖತ್ತಾಗಿದೆ ಅಂತ CBFC ಅವ್ರು ಹೇಳ್ತಿದ್ದಾರೆ. ಇನ್ನೊಂದು ಆ ಕ್ಲೈಮ್ಯಾಕ್ಸಲ್ಲಿ ಇರೋ ರಾಯ ಮತ್ತು ಟಿಕೆಟ್ ಫೈಟ್ ಇರುತ್ತೆ ಅಲ್ವಾ, ಅಲ್ಲಿ ನಾಟ್ ಓನ್ಲಿ ಆ್ಯಕ್ಷನ್ಸ್, ಇಮೋಷ್ನಲ್ ಸೀನ್ ಕೂಡ ಇರುತ್ತೆ ಅಂತ ಅದು ಕೂಡ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ಹಾಗೆ CBFC ಅವ್ರ ಪ್ರಕಾರ ಇಲ್ಲಿ ಯಾವುದೇ ಕಟ್ಸ್ ಇಲ್ಲ, ಎಲ್ಲ ಸೀನ್ ಅವರು ಓಕೆ ಮಾಡಿಬಿಟ್ಟಿದ್ದಾರೆ, ಯಾವುದೇ ಕಟ್ಸ್ ಇಲ್ಲ. ಬಟ್ ಸ್ವಲ್ಪ ಬೈಗುಗಳ ಮೇಲೆ ಬೀಪ್ ಹಾಕಿರ್ತಾರೆ. ಸ್ವಲ್ಪ 3-4 ಬೈಗಳೇ ಇದೆ, ಅದ್ರಲ್ಲಿ ನಿಮಗೆ ಬೀಪ್ ಸೌಂಡ್ ಕೇಳಿಸ್ಬೋದು. ಅದು ಬಿಟ್ಟರೆ ಎಲ್ಲ ರಾ ಆಗಿ ಬರುತ್ತೆ ನಿಮಗೆ, ಏನೂ ಕಟ್ಸ್ ಇಲ್ಲ, ಏನೂ ಸೀನ್ಗಿನ್ ಏನೂ ಕಟ್ ಮಾಡ್ತಿಲ್ಲ ಅವರು. ಸೊ ಈ CBFC ಅವರ ರಿವ್ಯೂ ನೋಡಿದ ಮೇಲಂತೂ ನಂಗಂತೂ ಫುಲ್ ಎಕ್ಸೈಟ್ಮೆಂಟ್. ನಾನಂತೂ ಫುಲ್ ಕಾಯ್ತಿದ್ದೇನೆ ಯಾವಾಗ ಫಿಲ್ಮ್ ಬರುತ್ತೆ, ಯಾವಾಗ ಹೋಗಿ ಶೋ ನೋಡ್ತೀನಿ ಅಂತ. ಸೊ ಇವರಂತೂ ತುಂಬ ಹೈಪ್ ಕೊಟ್ಟುಬಿಟ್ಟಿದ್ದಾರೆ. ಯೂಶ್ವಲಿ CBFC ಅವರು ಯಾವಾಗಲೂ ಕೂಡ ಇಷ್ಟು ಹೈಪ್ ಕೊಡಲ್ಲ ಯಾವುದೇ ಫಿಲ್ಮಿಗೆ. ಬಟ್ ಈ ಫಿಲ್ಮ್ ನೋಡಿ ಅವರು ಕೂಡ ಇಂಪ್ರೆಸ್ ಆಗಿ ಹೋಗಿದ್ದಾರೆ. ಸೊ ಎಲ್ಲ ಒಳ್ಳೆ ರಿವ್ಯೂಸ್ ಬರ್ತಿದೆ. ಹೇಟರ್ಸ್ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ
ಏನೇ ಟೀಸರ್ ನೋಡಿ, ಟ್ರೈಲರ್ ನೋಡಿ ಹೇಟರ್ಸ್ ಏನೇನೋ ಕಮೆಂಟ್ ಮಾಡ್ತಿರ್ಬೋದು, ಫಿಲ್ಮ್ ಹಾಗಿದೆ, ಹೀಗಾಗಿದೆ, ಫ್ಲಾಪ್ ಆಗುತ್ತೆ, ಹಾಗೆ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಲ್ಲ, ಏನೇನು ಹೇಳ್ತಿರ್ಬೋದು. ಎಲ್ಲ ಹೇಟರ್ಸ್ ಈಗ ಬಿಲಾಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಏನಿಲ್ಲ, ಜಸ್ಟು ಥಿಯೇಟ್ರಿಗೆ ಹೋಗೋದು, ಫಿಲ್ಮ್ ನೋಡೋದು ಅಷ್ಟೇ. ಯಾಕಂದರೆ ಇಷ್ಟೆಲ್ಲ ರಿವ್ಯೂ ನೋಡಿದ ಮೇಲಂತೂ ಫಿಲ್ಮ್ ನೋಡೋದಂತೂ ಇರೋಕ್ಕಾಗಲ್ಲ. ಸೊ ಜಸ್ಟು ಆಗಸ್ಟ್ 26ಗೆ ಹೋಗಿ ಫಿಲ್ಮ್ ನೋಡಿ. ಹಾಗೆ ಇನ್ನೊಂದು ಸುದ್ದಿ ಏನಂದರೆ, ಮೊನ್ನೆ ಆಂಧ್ರದಲ್ಲಿ ಒಂದು ಇವೆಂಟ್ ಆಗಿತ್ತಲ್ವಾ, ಫ್ರೀ ರಿಲೀಸ್ ಇವೆಂಟು. ಅದರಲ್ಲೊಂದು ಸ್ಪೀಕರಿಗಂತ ಒಂದು ಸ್ಟ್ಯಾಂಡ್ ಹಾಕಿದ್ರು. ಸೊ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹತ್ತಿ ಆ ಸ್ಟ್ಯಾಂಡ್ ಮುರಿದು ಬಿದ್ದು ಸ್ವಲ್ಪ ಸ್ಟೂಡೆಂಟ್ಸಿಗೆಲ್ಲ ಗಾಯ ಆಗಿದೆ, ಸ್ವಲ್ಪ ಪೆಟ್ ಕೂಡ ಆಗಿದೆ. ಸೊ ಅದ್ರ ಮೇಲೆ ಏನೋ KGF ಟೀಮ್ ಮೇಲೆಲ್ಲ ಯಾರು ಆರ್ಗನೈಸ್ ಮಾಡಿದ್ರು ನೋಡಿ, ಅವ್ರ ಮೇಲೆ ಸ್ವಲ್ಪ ಏನೋ FIR ಏನೋ ದಾಖಲಾಗಿದೆ ಅಂತ ಸುದ್ದಿ ಬಂತು. ಅದನ್ನು ಕೂಡ ಹಿಡ್ಕೊಂಡು ಟಾಕ್ಸಿಕ್ ಫಿಲ್ಮ್ ವಿರುದ್ಧ ಫುಲ್ ಕಾಂಟ್ರವರ್ಸಿ ಮಾಡಿ ಟ್ರೈ ಮಾಡ್ತಿದ್ದಾರೆ. ಬಟ್ ಅದು ಏನು ವರ್ಕ್ ಆಗ್ತಿಲ್ಲ, ಯಾಕಂದ್ರೆ ಕ್ರೇಜ್ ಆಗಿದೆ. ಓಕೆ, ಕ್ರೇಜ್ ಹಾಗೆ ನಡೀತಿದೆ ಈಗ ಸದ್ಯ ಮಾರ್ಕೆಟಲ್ಲಿ. ಸೊ ಯಾವುದು ಕಾಂಟ್ರವರ್ಸಿಸ್ ಏನು ಕೂಡ ತಾಗಲ್ಲ. ಅದೇ ಹೇಳ್ತಾರಲ್ಲ, ಆನೆ ನಡೆದದ್ದೇ ದಾರಿ ಅಂತ. ಆನೆ ನಡೀತಿರ್ಬೇಕಾದ್ರೆ ಯಾವುದೇ ನಾಯಿ ನರಿ ಏನೇ ಬಂದ್ರು, ಬೊಗಳಿದ್ರು, ಬೊಬ್ಬೆ ಹಾಕಿದ್ರು, ಆನೆ ಕ್ಯಾರ್ ಮಾಡಲ್ಲ, ಹೋಗ್ತಾ ಇರುತ್ತೆ, ಅದರ ದಾರಿ ಮಾಡ್ತಾ ಇರುತ್ತೆ. ಹಾಗೆ ಟಾಕ್ಸಿಕ್ ಕೂಡ ನುಗ್ತಾ ಇದೆ. ಸೊ ಇನ್ಮೇಲೆ ಏನೂ ಇಲ್ಲ. ಮೋಸ್ಟ್ಲಿ ಪುಷ್ಪ ಟೂದು ಫಸ್ಟ್ ಡೇ ಕಲೆಕ್ಷನ್ ಸ್ವಲ್ಪ ಡೇಂಜರ್ ಇದೆ ಈಗ, ಯಾಕಂದ್ರೆ ಹೈಯೆಸ್ಟ್ ಇರೋದು ಅದೇ ಈಗ ಸದ್ಯಕ್ಕೆ. ಸೊ ನಂಗೆ ಅನ್ಸೋ ಪ್ರಕಾರ ಟಾಕ್ಸಿಕ್ ಆರಾಮಾಗಿ ಮುರಿದಾಕತ್ತೆ ಅನ್ನೋದು ಒಂದು ನಂಬಿಕೆ. ನೋಡೋಣ ಹೇಗಾಗುತ್ತೆ, ಹೇಗೆ ವರ್ಕ್ ಆಗುತ್ತೆ, ಮತ್ತು ರಿಲೀಸ್ ಆದ್ಮೇಲೆ ಹೇಗೆ ಕ್ರೇಜ್ ಆಗುತ್ತೆ. ಸೊ ರಿಲೀಸ್ ಫಿಲ್ಮ್ ನೋಡಿಬಿಟ್ಟು ಅದ್ರದ್ದು ಕೂಡ ರಿವ್ಯೂ ಕೂಡ ತರ್ತೇನೆ ಇಲ್ಲಿ ಈ ಚಾನಲಲ್ಲಿ. ಅದು ಕೂಡ ರಿವ್ಯೂ ಕೂಡ ಹಾಕ್ತೇನೆ, ವಿದೌಟ್ ಎನಿ ಸ್ಪಾಯ್ಲರ್ಸ್ ರಿವ್ಯೂ ಕೊಡ್ತೇನೆ. ಸೊ ಹಾಗಾಗಿ ಹೀಗೆ ಈ ಚಾನಲ್ನ ನೋಡ್ತಾ ಇರಿ, ರ್ಯಾಂಡಮ್ ಟಾಪಿಕ್ಸ್ ಮೇಲೆ ವಿಡಿಯೋ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.